ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ರೀತಿಯ ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಶಾಲು, ಬೇಬಿ ಬ್ಲ್ಯಾಂಕೆಟ್ ಏನಾದ್ರು ಮಾಡ್ಕೋಬೋದು. ತುಂಬ ಮೆತ್ತಗೆ ಬರುತ್ತೆ, ತುಂಬ ಪಫಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬಾರ್ಡರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಸ್ಟ್ರೈಟಾಗಿ ಬರುತ್ತೆ. ಬ್ಯಾಕ್ ಸೈಡು ಫ್ರಂಟ್ ಸೈಡು ಎರಡು ಒಂದೇ ರೀತಿ ಇರುತ್ತೆ, ಯಾಕಂದರೆ ಸಿಂಗಲ್ ರೋ ರಿಪೀಟು, ಒಂದೇ ರೋ ರಿಪೀಟ್ ಆಗ್ತಾ ಹೋಗೋದು. ನಾನಿಲ್ಲಿ 2 ಕಲರ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಸಿಂಗಲ್ ಕಲರ್ ಮಾಡ್ಕೋಬೋದು, ಡಬಲ್ ಕಲರು ಬೇಕಾದ್ರೂ ಮಾಡ್ಕೋಬೋದು, ಅಥವಾ 3 ಕಲರ್ ಸೇರಿಸ್ಕೊಂಡಾರು ಮಾಡ್ಕೋಬೋದು. ಅದು ನಿಮ್ಮ ಇಷ್ಟ, ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು, ಒಂದೇ ಕಲರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡುವಂತಹ ಡಿಸೈನು, ಬೇಗ ಸ್ಪೀಡಾಗಿ ಮಾಡ್ಬೋದು. ಒಂದೇ ಇದು ರೋ ರಿಪೀಟ್ ಆಗುತ್ತಾ ಹೋಗುತ್ತೆ, ಒಂದೇ ಡಿಸೈನ್ ರಿಪೀಟ್ ಆಗುತ್ತಾ ಹೋಗುತ್ತೆ. ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿ, ಈ ಥರ ಬರುತ್ತೆ. ಹತ್ತಿರದಿಂದ ನೋಡಿದ ಡಿಸೈನು. ಇದು ಕ್ಲಸ್ಟರ್ ಸ್ಟಿಚ್ಚು, ವಿ ಸ್ಟಿಚ್ಚು, ಫ್ಲವರ್ ಥರ ಸ್ವಲ್ಪ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ, ತುಂಬ ಸುಲಭವಾಗಿ ಬಿಗಿನರ್ಸ್ ಡಿಸೈನ್, ಇದು ಸುಲಭ ಡಿಸೈನು. ಇದರಲ್ಲಿ ನಾನು 2 ಕಲರ್ ತೊಗೊಂಡಿದ್ದೀನಿ. ನಿಮ್ಗೆ 2 ಕಲರಲ್ಲಿ ಮಾಡಿ ತೋರಿಸ್ತೀನಿ. ಸಿಂಗಲ್ ಕಲರ್ ಆದರೂ ನೀವು ಕಂಟಿನ್ಯೂ ಮಾಡ್ಕೋಬೋದು, ಸಿಂಗಲರಲ್ಲೇ ಮಾಡ್ಕೋಬೋದು. ನಿಮಗೆ ಒಂದೇ ಕಲರ್ ಬೇಕು ಅಂದರೆ, ಅಥವಾ ಹೀಗೆ ಕಲರ್ ಚೇಂಜ್ ಮಾಡ್ಕೋಬೋದು. ಬೇಕಾದ್ರೆ ಇನ್ನೊಂದು ಕಲರು ಸೇರಿಸ್ಕೋಬೋದು, ನೀವು 3 ಕಲರು ಆ ಥರ ಏನಾದ್ರು ಚೇಂಜ್ ಮಾಡೋದು ಕಲರ್ಗೆ. ಫಸ್ಟ್ ಬೇಸ್ ಲೈನ್ ಹಾಕ್ಕೊಳ್ಳೋಣ. ಸ್ಲಿಪ್ ನಾಟ್ ಮಾಡಿಕೊಂಡು ಚೈನ್ ಹಾಕ್ಕೋಬೇಕು, ಬೇಸ್ ಚೈನು. ಇದಕ್ಕೆ 3+2 ಮಾಡಬೇಕು, ಅಂದರೆ 3ಯ ಮಲ್ಟಿಪಲ್ಸ್ ಆಗಿ ಕೊನೆಯಲ್ಲಿ 2 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೋಬೇಕು. 3ಯ ಮಲ್ಟಿಪಲ್ಸ್ ಅಂದರೆ 3+3+3+ ಹೋಗುತ್ತೆ, ಅಂದರೆ 3ಯ ಟೇಬಲ್ ನಿಮ್ಗೆ ಗೊತ್ತಿರುತ್ತಲ್ವ, ಅದೇ ಯಾವುದೇ ನಂಬರ್ ಆದರೂ ಹಾಕ್ಕೋಬೋದು 3ಯ ಟೇಬಲಲ್ಲಿ. ನಿಮಗೆ ಶಾಲು ಅಥವಾ ಪ್ರಾಜೆಕ್ಟ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ 3ಯ ಮಲ್ಟಿಪಲಲ್ಲೇ ಹಾಕ್ಕೊಳ್ಳಿ. ನಾನಿಲ್ಲಿ 30 ಚೈನ್ಸ್ ಹಾಕ್ಕೊಂಡಿದ್ದೀನಿ 3ಯ ಮಲ್ಟಿಪಲ್ಸು, ಮತ್ತು 2 ಎಕ್ಸ್ಟ್ರಾ. 3ಯ ಮಲ್ಟಿಪಲ್ಸ್ ಹಾಕಿದ್ಮೇಲೆ 2 ಎಕ್ಸ್ಟ್ರಾ ಹಾಕ್ಕೋಬೇಕು ಚೈನ್. ಈಗ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 2 ಚೈನ್ ಹಾಕ್ಕೊಂಡು ಈ ಬೇಸ್ ಲೈನಲ್ಲಿ 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತೆ 2 ಚೈನು, ಮತ್ತು ಇಲ್ಲಿ ಬೇಸ್ ಲೈನಲ್ಲಿ 2 ಚೈನ್ ಬಿಡಬೇಕು. 1 2 ಬಿಟ್ಟು 3ನೇದಲ್ಲಿ ಸಿಂಗಲ್ ಕ್ರೋಶೆ. ಹೀಗೆ ಮಾಡ್ತಾ ಹೋಗಬೇಕು ಫುಲ್ಲು. ನೋಡಿ, ಮೇಲೆ 2 ಚೈನು, ಅದೇ ರೀತಿ ಬೇಸ್ ಲೈನಲ್ಲಿ 2 ಚೈನ್ ಬಿಟ್ಟು 3ನೇದಲ್ಲಿ ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ 2 ಚೈನ್, ಮತ್ತು 2 ಚೈನ್ ಬಿಟ್ಟು 3ನೇದಲ್ಲಿ ಸಿಂಗಲ್ ಕ್ರೋಶೆ. 2 ಚೈನು, ಬೇಸ್ ಲೈನಲ್ಲಿ 2 ಬಿಟ್ಟು 3ನೇದಲ್ಲಿ, ಅಂದರೆ ಎಂಡಿಗೆ ಬರುತ್ತೆ, ಅದು ಕರೆಕ್ಟಾಗಿ ಬರುತ್ತೆ. 3ಯ ಮಲ್ಟಿಪಲ್ಸ್ +2 ಇದ್ದರೆ ಈ ಥರ ಬರುತ್ತೆ. ಈ ಥರ ಬ್ಲಾಕ್ಗಳು ಬರುತ್ತೆ ನೋಡಿ, ಕಾಲಮ್ಗಳು 1 2 ಆ ಥರ ಬ್ಲಾಕ್ಗಳು ಬರುತ್ತೆ, 2 ಚೈನ್ನ ಬ್ಲಾಕ್. ಈಗ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡ್ಕೊಳ್ಳಿ. ಆ ಬ್ಲಾಕ್ಗಳಲ್ಲಿ ನಾವು ವರ್ಕ್ ಮಾಡ್ಕೋಬೇಕೀಗ. 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡ್ಕೊಂಡಿದ್ದೀನಿ. ಈಗ ಈ ಬ್ಲಾಕಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ಈ ಥರ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ಆ ಬ್ಲಾಕಿನ ಒಳಗಿಂದ ದಾರ ತೊಗೊಂಬನ್ನಿ. ಈಗ ಕ್ರೋಶೆ ಹುಕ್ಕಲ್ಲಿ 3 ಲೂಪ್ ಆಯಿತು. ಫಸ್ಟ್ 2 ಲೂಪನ್ನು ಒಂದು ಮಾಡ್ಕೊಳ್ಳಿ, ದಾರ ತೊಗೊಂಡು 2 ಲೂಪ್, ಉಳಿದಿರೋ 2 ಲೂಪ್ ಹಾಗೆ ಬಿಟ್ಕೊಳ್ಳಿ. ಮತ್ತೆ ದಾರ ತಗೊಂಡು ದಾರ ತನ್ನಿ, ಮತ್ತೆ 2ಅನ್ನು ಒಂದು ಮಾಡ್ಕೊಳ್ಳಿ. ಈಗ 3 ಲೂಪ್ ಉಳೀತು ಕ್ರೋಶೆ ಹುಕ್ಕಲ್ಲಿ. ಮತ್ತೆ ತಂದು ಮತ್ತೆ 2 ಮಾತ್ರ ಒಂದು ಮಾಡ್ಕೊಳ್ಳಿ, ಆಗ 4 ಲೂಪ್ ಉಳಿಯುತ್ತೆ ಕ್ರೋಶೆ ಹುಕ್ಕಲ್ಲಿ. 4 ಲೂಪ್ ಉಳಿದಾಗ ದಾರ ತಗೊಂಡು ಅದನ್ನು ಒಂದೇ ಮಾಡ್ಕೋಬೇಕು. ಅಷ್ಟು 4ಅನ್ನು ಕೂಡ ಒಂದೇ ಮಾಡ್ಕೋಬೇಕು. ಈ ಥರ ಇದನ್ನು ಕ್ಲಸ್ಟರ್ ಸ್ಟಿಚ್ ಅಂತ ಹೇಳ್ತಾರೆ. ಮತ್ತು 1 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಅದೇ ಕಾಲಮಲ್ಲಿ ಅದೇ ಬ್ಲಾಕಲ್ಲಿ ಮತ್ತೆ ಕ್ಲಸ್ಟರ್ ಸ್ಟಿಚ್ ಮಾಡ್ಕೋಬೇಕು. ಈ ಥರ ದಾರ ತಂದು ಫಸ್ಟ್ 2ಅನ್ನು ಒಂದು ಮಾಡಿ, 2 ಲೂಪ್ ಉಳಿಯುತ್ತೆ ಕ್ರೋಶೆ ಹುಕ್ಕಲ್ಲಿ. ಮತ್ತೆ ದಾರ ತನ್ನಿ, ದಾರ ತಗೊಂಡು ಫಸ್ಟ್ 2 ಲೂಪನ್ನು ಒಂದು ಮಾಡಿ, 3 ಉಳಿಯುತ್ತೆ. ಮತ್ತೆ ದಾರ ತನ್ನಿ, ದಾರ ತಂದು ಫಸ್ಟ್ 2ಅನ್ನು ಮಾತ್ರ ಒಂದು ಮಾಡಿ, 4 ಲೂಪ್ ಉಳಿದಾಗ ಅದನ್ನು ಸೇರಿಸ್ಕೊಳ್ಳಿ. ಈಗ ನೆಕ್ಸ್ಟ್ ಬ್ಲಾಕಿಗೆ ನೆಕ್ಸ್ಟ್ ಬ್ಲಾಕಿಗೆ ಹೋಗಿ ಈ ಥರ ದಾರ ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆಗೆ ತಂದ ಹಾಗೆ ಬ್ಲಾಕ್ನ ಒಳಗಿಂದ ದಾರ ತನ್ನಿ. 3 ಲೂಪ್ ಆಯ್ತಲ್ವ ಕ್ರೋಶೆ ಹುಕ್ಕಲ್ಲಿ. ದಾರ ತಗೊಂಡು ಫಸ್ಟ್ 2ಅನ್ನು ಒಂದು ಮಾಡಿ, ಈಗ 2 ಲೂಪ್ ಉಳಿಯುತ್ತೆ ಕ್ರೋಶೆ ಹುಕ್ಕಲ್ಲಿ. ಮತ್ತೆ ದಾರ ತಂದು ಮತ್ತೊಂದು 3 ಲೂಪ್ ಉಳಿಯುತ್ತೆ. ಮತ್ತೆ ದಾರ ತಂದು ಫಸ್ಟ್ 2ಅನ್ನು ಮಾತ್ರ ಒಂದು ಮಾಡ್ಕೊಳ್ಳಿ, 4 ಲೂಪು. ಇದನ್ನು ಒಂದು ಮಾಡ್ಕೊಳ್ಳಿ, ಇದು ಕ್ಲಸ್ಟರು. ಈಗ 2 ಚೈನು, ಮತ್ತು ಅದೇ ಬ್ಲಾಕಲ್ಲಿ ನೀವು ಈ ಥರ ಕ್ಲಸ್ಟರ್ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಒಂದೇ ಬ್ಲಾಕಲ್ಲಿ ಮಾಡುವಾಗ ಮಧ್ಯದಲ್ಲಿ 2 ಚೈನ್ ಹಾಕ್ಕೊಳ್ತಾ ಇದ್ದೀವಿ. ಒಂದು ಕ್ಲಸ್ಟರ್ ಸ್ಟಿಚ್ ಆಗಿ 2 ಚೈನ್ ಆಗಿ ಇನ್ನೊಂದು ಕ್ಲಸ್ಟರ್ ಸ್ಟಿಚ್ ಒಂದು ಬ್ಲಾಕಲ್ಲಿ ಮಾಡೋದು.
ನೆಕ್ಸ್ಟ್ ಡೈರೆಕ್ಟಾಗಿ ಯಾವುದು ಚೈನ್ ಹಾಕಲ್ಲ. ನೆಕ್ಸ್ಟ್ ಬ್ಲಾಕಿಗೆ ಹೋಗುವಾಗ ಒಂದು ಬ್ಲಾಕಿಂದ ಇನ್ನೊಂದು ಬ್ಲಾಕಿಗೆ ಹೋಗುವಾಗ ಏನಿಲ್ಲ, ಡೈರೆಕ್ಟಾಗಿ ಕ್ಲಸ್ಟರ್ ಸ್ಟಿಚ್ ಮಾಡ್ಕೋಬೇಕು ನಾವು. ನೋಡಿ ಈ ಥರ ದಾರ ಹೊಂದ್ಕೊಂಡು ದಾರ ತನ್ನಿ ಒಂದು ಸಾರಿ ಆಯಿತು, ಎರಡೊಂದು ಮಾಡಿ ಮತ್ತೆ ದಾರ ಸುತ್ಕೊಂಡು ಇದೊಂದು ಎರಡನೇ ಸಾರಿ, ಮತ್ತೆ ದಾರ ಸುತ್ಕೊಂಡು ದಾರ ತನ್ನಿ ಮೂರನೇ ಸಾರಿ, 3 ಸಾರಿ ಮಾಡಿ. ಆಗ ಕ್ರೋಶೆ ಹುಕ್ಕಲ್ಲಿ 4 ಲೂಪ್ ಉಳಿಯುತ್ತೆ. ನೀವು ಹೇಗೆ ನೆನಪಿಟ್ಕೊಳ್ತೀರಾ ಹಾಗೆ ನೆನಪಿಟ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಎರಡನ್ನು ಒಂದು ಮಾಡಿ 2 ಲೂಪ್ ಉಳಿಯಿತು, ಮತ್ತೆರಡನ್ನು ಒಂದು ಮಾಡಿ 3 ಲೂಪ್ ಉಳಿಯಿತು, ಮತ್ತೆರಡನ್ನು ಒಂದು ಮಾಡಿ 4 ಲೂಪ್ ಉಳಿಯೋವರೆಗೂ ಮಾಡ್ಕೋಬೇಕು ಈ ಥರ. ಇನ್ನು ಡೈರೆಕ್ಟು ನೆಕ್ಸ್ಟ್ ಬ್ಲಾಕಿಗೆ ಕ್ರೋಶೆ ಹುಕ್ಕಿಂಗ್ ದಾರ ಹೊಂದ್ಕೊಂಡು, ಅಂದರೆ ಡಬಲ್ ಕ್ರೋಶೆಯ ಅರ್ಧ ಮಾಡೋದು, ಪೂರ್ತಿ ಡಬಲ್ ಕ್ರೋಶೆ ಮಾಡಲ್ಲ, ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀವಿ. ಮತ್ತು 2 ಚೈನ್ ಹಾಕ್ಕೊಳ್ಳಿ, ಮತ್ತೆ ದಾರ ತಗೊಂಡು 3 ಲೂಪಲ್ಲಿ 2 ಲೂಪನ್ನು ಒಂದು ಮಾಡಿ, ಮತ್ತೆ ದಾರ ತಗೊಳ್ಳಿ, ಮತ್ತೆ ಎರಡನ್ನು ಒಂದು ಮಾಡಿ, ಈ ಥರ ಮಾಡ್ತಾ ಹೋಗಿ 3 ಸಾರಿ ಮಾಡ್ಕೋಬೇಕದು. ಆಗ ಕ್ರೋಶೆ ಹುಕ್ಕಲ್ಲಿ 4 ಲೂಪ್ ಉಳಿಯುತ್ತೆ. ನೋಡಿ 4 ಲೂಪು ಒಂದು ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬ್ಲಾಕಿಗೆ ಈ ಥರ ಮಾಡ್ತಾ ಹೋಗ್ಬೇಕು ನೀವು ಎಂಡ್ವರೆಗೂ ಅದೇ ಥರ ಮಾಡ್ತಾ ಹೋಗ್ಬೇಕು. 2 ಚೈನು ಮತ್ತು ಅದೇ ಬ್ಲಾಕಲ್ಲಿ, ಆಗ ವಿ ಶೇಪ್ ಬರುತ್ತೆ ನೋಡಿ ಕ್ಲಸ್ಟರ್ ಸ್ಟಿಚ್ ಅದೇ ಬ್ಲಾಕಲ್ಲಿ ಮಾಡಿದಾಗ ವಿ ಶೇಪ್ ಬರುತ್ತೆ. 2 ಚೈನ್ ಹಾಕಿ ಅದರಲ್ಲೇ ಮಾಡಿದಾಗ ಈ ಥರ ಬರುತ್ತೆ ನೋಡಿ. ಈಗ ಕೊನೆಯಲ್ಲಿ ಟರ್ನಿಂಗ್ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು ನೀವು. ಒಂದು ಡಬಲ್ ಕ್ರೋಶೆ ಫ್ರಂಟಲ್ಲಿ 2 ಚೈನ್ ಮಾಡಿದ್ದೀರಲ್ವ, ಒಂದು ಡಬಲ್ ಕ್ರೋಶೆ ಈಕ್ವಲ್ ಆ ಥರ ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ. ಈಗ ಮತ್ತೆ 2 ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡಿ. ಈಗ 2 ಚೈನ್ ಇದೆಯಲ್ವ, ಗ್ಯಾಪ್ ಬಿಟ್ಟಿದ್ದೀವಲ್ವ ಕ್ಲಸ್ಟರ್ ಸ್ಟಿಚ್ಚಲ್ಲಿ ಮಧ್ಯದಲ್ಲಿ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಈಗ ಆ 2 ಚೈನ್ ಗ್ಯಾಪಲ್ಲಿ ಒಂದು ಕ್ಲಸ್ಟರ್ ಸ್ಟಿಚ್ ಹಾಕಿ 1 2 3 ಇದನ್ನು ಒಂದೇ ಮಾಡ್ಕೊಳ್ಳಿ. ಮತ್ತು 2 ಚೈನು, ಮತ್ತು 1 2 3 ಮತ್ತೊಂದು ಮಾಡ್ಕೊಳ್ಳಿ. ಈಗ ನೆಕ್ಸ್ಟು 2 ಚೈನ್ ಗ್ಯಾಪಲ್ಲಿ ಮತ್ತೆ 1 2 3 ಎಲ್ಲನ ಒಂದು ಮಾಡಿ, ಮತ್ತೆ 2 ಚೈನ್ ಹಾಕ್ಕೊಂಡು ಅದೇ ಬ್ಲಾಕಲ್ಲಿ ಅದೇ 2 ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಾರಿ ಕ್ಲಸ್ಟರ್ ಸ್ಟಿಚ್ಚು, 2 ಚೈನ್ ಹಾಕಿ ಇನ್ನೊಂದು ಸಾರಿ ಕ್ಲಸ್ಟರ್ ಸ್ಟಿಚ್ ಅದೇ 2 ಚೈನ್ ಗ್ಯಾಪಲ್ಲಿ, ಆ 2 ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಮಾಡ್ಕೊಂಡು ಹೋದ್ರಾಯ್ತು. ಮತ್ತು ನೆಕ್ಸ್ಟು 1 2 3 ಸೇರಿಸ್ಕೊಳ್ಳಿ, 2 ಚೈನ್ ಮಾಡಿ ಮತ್ತೆ ಕ್ಲಸ್ಟರ್ ಸ್ಟಿಚ್ 1 2 3 ನಾನೊಂದು ಮಾಡಿ. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ದಾರ ಸುತ್ಕೊಳ್ಳಿ, ದಾರ ತನ್ನಿ, ಫಸ್ಟ್ 2 ಒಂದು ಮಾಡಿ 2 ಲೂಪ್ ಉಳಿಯಿತು, ಮತ್ತೆ ದಾರ ತಗೊಂಬನ್ನಿ, ಫಸ್ಟ್ 2 ಒಂದು ಮಾಡಿ 3 ಉಳಿತು, ಮತ್ತೆ ದಾರ ತನ್ನಿ 4 ಉಳಿಯುತ್ತೆ. 4 ಉಳಿದಾಗ ಅದನ್ನು ಸೇರಿಸ್ಕೊಳ್ಳಿ, ಮತ್ತು 2 ಚೈನ್ ಹಾಕ್ಕೊಳ್ಳಿ, ಮತ್ತು ಅದೇ 2 ಚೈನ್ ಗ್ಯಾಪಲ್ಲಿ 1 2 3 1 2 3 2 ಚೈನು, ಮತ್ತು 1 2 3 ಸೇರಿಸ್ಕೊಳ್ಳಿ. ಈಗ ಕೊನೆಯಲ್ಲಿ ಆ 2 ಟರ್ನಿಂಗ್ ಚೈನ್ 2 ಚೈನ್ ಇದೆಯಲ್ವ ಅದರಲ್ಲಿ 2ನೇ ಚೈನಲ್ಲಿ ಮೇಲಿನ ಚೈನಲ್ಲಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈಗ ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೋದು ನೀವು. 2 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ನೆಕ್ಸ್ಟ್ ರೋದಲ್ಲಿ ಅಲ್ಲಿ ಆ 2 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಕ್ಲಸ್ಟರ್ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಈಗ ನಾನು ಕಲರ್ ಚೇಂಜ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಸಿಂಗಲ್ ಕಲರ್ ಆದರೆ ಹಾಗೆ ಮಾಡ್ಕೊಂಡು ಹೋಗಿ. ಕಲರ್ ಚೇಂಜ್ ಹೆಂಗೆ ಅಂದರೆ ಲಾಸ್ಟಲ್ಲಿ ನೋಡಿ ಈ 2 ಚೈನಲ್ಲಿ ಮೇಲಿನ 2ನೇ ಚೈನಲ್ಲಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೀವು ಟರ್ನಿಂಗ್ ಚೈನ್ 2 ಚೈನ್ ಹಾಕಿದ್ದೀರಲ್ವ ಅಲ್ಲಿ ನೋಡಿ ಈ ಥರ ನೋಡಿ ಇನ್ನೊಂದು ಸರಿ ಮಾಡಿ ತೋರಿಸ್ತಾ ಇದ್ದೀನಿ. ದಾರ ತಗೊಂಡು ಆ 2 ಚೈನಲ್ಲಿ 2ನೇ ಚೈನಲ್ಲಿ ಹಾಕೋಬೇಕು. ಫಸ್ಟ್ 2ಅನ್ನು ಮಾತ್ರ ಒಂದು ಮಾಡ್ಕೊಳ್ಳಿ ಡಬಲ್ ಕ್ರೋಶೆಲಿ, 2ನೇ ಇದನ್ನು ಒಂದು ಮಾಡೋದು ಬೇಡ. ಆಗ ಬೇರೆ ಕಲರ್ ತಗೊಂಡು
ಕೊನೆ 2 ಲೂಪ್ ಇದೆಯಲ್ವ ಅದಕ್ಕೆ ಸೇರಿಸ್ಕೊಳ್ಳಿ ಹಿಂಗೆ ಡೈರೆಕ್ಟಾಗಿ. ಇಷ್ಟೇ. ಆ ಆರೆಂಜ್ ಕಲರನ್ನು ಎಳ್ಕೊಳ್ಳಿ ಟೈಟಾಗಿ, ಬ್ರೌನ್ ಕಲರು ಮೇಲೆ ತನ್ನಿ ಈ ಥರ. ಈ ಥರ ತಗೊಂಡು ಬಂದು ಕೈಯಲ್ಲಿ ಹಿಡ್ಕೊಳ್ಳಿ. ಫಸ್ಟಿಗೆ ಸೇರ್ಸೋಕೆ ಮಾತ್ರ ಸ್ವಲ್ಪ ಕಷ್ಟ ಆಗ್ಲಬೋದು ನಿಮಗೆ. ಮತ್ತು 2 ಚೈನ್ ಹಾಕ್ಕೊಳ್ಳಿ, ಕಂಟಿನ್ಯೂ ಮಾಡ್ಕೊಳ್ಳಿ. ವರ್ಕ್ ಟರ್ನ್ ಮಾಡಿ ಮಧ್ಯದ 2 ಚೈನಲ್ಲಿ ಕ್ಲಸ್ಟರ್ ಹಾಕ್ಕೊಳ್ಳಿ. 2 3 ಲೂಪನ್ನು ಒಂದು ಮಾಡ್ಕೊಳ್ಳಿ. ಈ ಉಳಿದಿರೋ ನೀವು ಸೇರಿಸಿದಾಗ ಉಳಿದಿರೋ ದಾರ ಇದೆಯಲ್ವ, ಉದ್ದ ದಾರ, ಅದನ್ನು ಒಳಗೆ ಸ್ಟಿಚ್ಗಳಿಗೆ ಒಳಗೆ ಸೇರಿಸ್ಕೋಬೇಕು. ನಾನು ಮೊದಲೇ ಎಲ್ಲ ಪ್ರಾಜೆಕ್ಟ್ಗಳಲ್ಲಿ ಮೊದಲಿನ ಡಿಸೈನ್ಗಳಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ, ಪ್ರತಿ ಸಾರಿನೂ ತೋರಿಸ್ತಾ ಇಲ್ಲ. ನೀವು ಬೇಕಾದ್ರೆ ಮೊದಲಿನ ವೀಡಿಯೋ ನೋಡಿದರೆ ಗೊತ್ತಾಗತ್ತೆ ಹೇಗೆ ಅಂತ. ದಾರವನ್ನು ಅಲ್ಲಿರೋ ಹತ್ತಿರದಲ್ಲಿ ಇರೋ ಸ್ಟಿಚ್ಗಳಲ್ಲೆಲ್ಲ ಸೇರಿಸ್ಕೊಂಡು ಹೋಗಿ, ಆವಾಗ ಅದು ನೀಟಾಗಿ ಉಳಿಯತ್ತೆ, ಕಾಣೋದೇ ಇಲ್ಲ, ಸೇಫೂ ಉಳಿಯತ್ತೆ. ಕಾಣೋದು ಇಲ್ಲ, ನೀವು ದಾರ ಸೇರಿಸಿದ್ದು ಗೊತ್ತಾಗಲ್ಲ, ಸೇಫ್ ಉಳಿಯತ್ತೆ. ಆ ಥರ ಮಾಡ್ಕೊಂಡ್ರೆ ಆಯ್ತು. ಅದನ್ನು ಒಳಗೆ ಸೇರಿಸ್ಕೋಬೇಕು ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ದಾರ ಈ ಥರ ಸೇರಿಸ್ಕೋಬೋದು. ಮತ್ತು ಈ ಆರೆಂಜ್ ಕಟ್ ಮಾಡಿ ನೆಕ್ಸ್ಟ್ 2 ರೋ ಆದಮೇಲೆ ಆರೆಂಜನ್ನು ಸೇರಿಸ್ಕೊಳ್ಳಿ. ಈ ಥರ ಮಾಡ್ತಾ ಹೋಗ್ಬೋದು ನೀವು. ನೋಡಿ ಇಲ್ಲಿ ನಾನು 2 ಕಲರ್ 4 ರೋಗೆ ಒಂದು ರಂಗ ಮಾಡಿದ್ದೀನಿ ನೋಡಿ. 1 2 3 4 ಆದಮೇಲೆ ಬ್ರೌನ್ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ 2 ಆದರೂ ಸೇರಿಸ್ಕೋಬೋದು. 3 ಲೈನ್ ಆದಮೇಲೆ 4 ಲೈನ್ ಆದಮೇಲೆ 5 ಲೈನ್, ನಿಮ್ಮ ಇಷ್ಟ ಬಂದಂಗೆ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು, ಕಸ್ಟಮೈಸ್ ಮಾಡ್ಕೋಬೋದು. ಶಾಲ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು, ಮತ್ತು ಮೆತ್ತಗೆ ಬರುತ್ತೆ ಕ್ಲಸ್ಟರ್ ಸ್ಟಿಚ್ ಆಗಿರೋದ್ರಿಂದ. ನೋಡಿ ಬಾರ್ಡ್ರ್ ಕೂಡ ಎಷ್ಟು ಇದು ಸ್ಟ್ರೈಟಾಗಿ ಬಂದಿದೆ, ಸೈಡು ಆ ಡಬಲ್ ಕ್ರೋಶೆ ಸ್ಟ್ರೈಟಾಗಿ ಬರುತ್ತೆ ಹಾಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದನ್ನು ನೀವು ದೊಡ್ಡ ಶಾಲ್ ಮಾಡಿದರೆ ಉದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮೆತ್ತಗೆ ಬರುತ್ತೆ. ಮಕ್ಕಳನ್ನೆಲ್ಲ ಎತ್ಕೊಳ್ಳೋಕ್ಕೆ, ಬೇಬಿ ಬ್ಲ್ಯಾಂಕೆಟಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಹೊದ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಮಗೆ ಶಾಲ್ ಮಾಡಿ ಶಾಲಾಗಿ ಹೊದ್ಕೊಂಡ್ರು ಚೆನ್ನಾಗಿರುತ್ತೆ, ಬೆಚ್ಚಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ತುಂಬ ಸುಲಭವಾದ ಡಿಸೈನು, ಬಿಗಿನರ್ಸ್ ಡಿಸೈನು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.